ಇಲ್ಲೇ ಮಾಡ್ಬೇಕಂತ ಏನಾದ್ರು ಅಪ್ನೆ ಆಗಿತ್ತರ ಏನು? ಇಲ್ಲೇ ಮಾಡ್ಬೇಕಂದ್ರೆ ಅಲ್ಲಿ ಊರೊಳಗಡೆ ದೇವಸ್ಥಾನ ಸ್ಟಾರ್ಟಿಂಗ್ ಇತ್ತು, ಅಲ್ಲಿ ಜನ ಜಾಸ್ತಿ ಆಯ್ತು, ಜಾಗ ಕಮ್ಮಿ ಆಗುತ್ತೆ. ದರ್ಶನ ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ, ಆಂಜನೇಯನ ಬಗ್ಗೆ. ಸೊ ಈಗ ಬಂದ್ವಿ, ಇದೆ ಆಂಜನೇಯ ದೇವಸ್ಥಾನ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ದರ್ಶನ ಮಾಡ್ಕೊಂಬಿಡ್ತೀನಿ ಇಲ್ಲೇ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ, ಆಂಜನೇಯನ ಬಗ್ಗೆ. ಸೊ ಈಗ ಅಲ್ಲಂತೂ ನೋಡ್ಕೊಂಡಿರ್ತೀರ ಆಂಜನೇಯದು ಇದು ಸ್ಟ್ಯಾಚು. ಇದು ದೇವಸ್ಥಾನ, ಈ ದೇವಸ್ಥಾನ ಮುಂಗಡೆನೇ ಮಾಡಿರೋದು. ಇದು ಬಂದು ನಿಮಗೆ ಹರಪನಹಳ್ಳಿ ಜಿಲ್ಲೆಯಲ್ಲಿ, ಇದು ವಿಜಯನಗರ ಜಿಲ್ಲೆಯಲ್ಲಿ ಬರ್ತದೆ, ಹರಪನಹಳ್ಳಿ ತಾಲೂಕು, ಲಕ್ಷ್ಮೀಪುರ ಡಿವಿಷನ್ನು. ಸೊ ಈಗ ಇದೆ ಆಂಜನೇಯದಿದು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು 65 ಅಡಿ 61 ಅಡಿ 60 ಪಾಯಿಂಟ್ ಸಮಥಿಂಗ್ ಇದೆ, ಅಷ್ಟು ಅಡಿ ಉದ್ದ ಇದೆ ಇದು. ಆಮೇಲೆ ಇದು ಬಂದುಬಿಟ್ಟು 53 ಅಡಿ ಮಾಡ್ಬೇಕಂತ ಇತ್ತಂತೆ. ಅದು ಆಮೇಲೆ ಆಂಜನೇಯ ಮೂರ್ತಿ ಬಲಿಷ್ಠವಾಗಿ ಕಾಣಬೇಕು ಅಂತೇಳಿ 60 ಅಡಿ ಎಷ್ಟೋ ಮಾಡಿದ್ದಾರೆ. ಹಾಗೆ ಇವಾಗ ಇಷ್ಟೇ. ಇದು ಬಂದುಬಿಟ್ಟು ನಿಮಗೆ ಲಕ್ಷ್ಮೀಪುರ ಹತ್ತಿರ ಬರ್ತದೆ. ಇದು ಲಕ್ಷ್ಮೀಪುರ ಹತ್ತಿರ ಬರ್ತದೆ, ಅದು ವಿಜಯಪುರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ಕರೆಕ್ಟಾ? ಗೊತ್ತಿಲ್ಲ, ಹರಪನಹಳ್ಳಿ ಜಿಲ್ಲೆ ಆಗಿದೆನೋ ಇಲ್ಲ ಅದೂ ಗೊತ್ತಿಲ್ಲ. ಇವ್ರು ಗುರು ವ್ಲಾಗಲ್ಲಿ ನೋಡಿದೆ, ಅವಾಗ ನಂಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು. ಗುರು ಬ್ರೋ ವ್ಲಾಗಲ್ಲಿ ಎಷ್ಟು ಸಖತ್ತಾಗಿದೆ, ಒಂದೆರಡು ಸಿನಿಮ್ಯಾಟಿಕ್ ತೆಗಿತೀನಿ, ನೋಡ್ಕೊಳ್ಳಿ. ಸೊ ಹೇಗೆ ಇವಾಗ ದಾರಿ ಮಧ್ಯ ಮೋಟೋ ವ್ಲಾಗ್ ಮಾಡ್ಕೊಂಬಂದಿರೋದು ಎರರ್ ಬಂದಿದೆ. ಏನಾಗಿದೆ ಅಂದರೆ ವಾಯ್ಸ್ ಏನೂ ರೆಕಾರ್ಡ್ ಆಗಿಲ್ಲ, ತೋರಿಸ್ತೀನಿ. ಜಸ್ಟ್ ಮಿನಿಟ್. ಇಲ್ಲ ಇದು ಪ್ಲೇ ಮಾಡಿದ್ದು ನೋಡಿ, ಈ ಥರ ಬರ್ತಿದೆ ವಾಯ್ಸು. ಮೈಕ್ ಹತ್ರ ಇಡ್ತೀನಿ, ಶ್ರೀ ಅಂತೇಳಿ. ಅದೇ ಮುಂಚೆ ನಮ್ಮ ಟಿ ವಿಗೆಲ್ಲ ಡಿಶ್ ಹೋದಾಗ ಹೆಂಗೆ ಬರ್ತಿತ್ತಲ್ಲ ಆ ಥರ. ಇವಾಗ ಸೆಟ್ ಆಫ್ ಬಾಕ್ಸ್ ಹಾಕಿದಾಗ ಹೆಂಗೆ ನಾರ್ಮಲ್ ಟಿ ವಿ ಡಿಜಿಟಲ್ ಯೂಸ್ ಮಾಡ್ತೀವಲ್ಲ ಆ ಥರ ಬಂದಿದೆ. ಗೊತ್ತಿಲ್ಲ ಯಾಕೆ ಹಿಂಗಾಯ್ತು ಏನೋ, ಅದು ನನ್ನ ಮೈಕಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಥವಾ ಏನೋ. ಇದು ಬಂದು ಕಿರಣ್ ಪಯಣಿಗ ಬ್ರೋದು ಗೋಪ್ರೋ, ಅವ್ರು ಬ್ಲಾಗ್ ಮಾಡ್ತಿಲ್ಲ, ಅದಕ್ಕೆ ಅವ್ರದ್ದು ಇಸ್ಕೊಂಡಿದ್ದೆ. ಅಲ್ಲಿ ಯೂನಿಕ್ ಉಮೇಶ್ ಅವರು ಇದ್ದಾರೆ, ಅವ್ರ ಜೊತೆ ರೈಡಿಗೆ ಬಂದಿದ್ದು. ಏನಾದ್ರು ಒಳ್ಳೆ ಜಾಗ ಅಂತೇಳಿ ಕರ್ಕೊಂಬಂದಿದ್ದೆ. ಪ್ಲ್ಯಾನ್ ಮಾಡಿದ್ದು ನಾನೇ, ಎಲ್ಲರೂ ಬಂದ್ವಿ. ಅವರು ಬ್ರೋ ಟ್ಯೂಬರ್ ಅಂತ ಹೊಸೊಬ್ಬರು. ಆಮೇಲೆ ಇಂಟ್ರೊಡಕ್ಷನ್ ಮಾಡಿಸ್ತೀನಿ. ಹಾಗೆ ಇವಾಗ ಸಿನಿಮ್ಯಾಟಿಕ್ ಒಂದೆರಡು ತಗೊಂಡು ಆಮೇಲೆ ಇಲ್ಲೇ ಮುಂದೆ ಒಂದು ಕೆರೆ ಟೈಪ್ ಇದೆ, ಅದು ನೋಡ್ಕೊಂಡು ಹೋಗೋಣ. ಎಷ್ಟು ವರ್ಷದಿಂದ ನಿರ್ಮಾಣ ಮಾಡಿರೋದು ಇದು? ಇದು 6ನೇ ವರ್ಷ. ಇಲ್ಲೇ ಮಾಡ್ಬೇಕಂತ ಏನಾದ್ರು ಅಪ್ಪಣೆ ಆಗಿತ್ತರ ಏನು? ಇಲ್ಲೇ ಮಾಡ್ಬೇಕಂದ್ರಿಲ್ಲ, ಅಲ್ಲಿ ಊರೊಳಗಡೆ ದೇವಸ್ಥಾನ ಸ್ಟಾರ್ಟಿಂಗ್ ಇತ್ತು, ಅಲ್ಲಿ ಜನ ಜಾಸ್ತಿ ಆಯ್ತು, ಜಾಗ ಕಮ್ಮಿ ಆಗುತ್ತೆ. ಹಂಗಾಗಿ ಮತ್ತೆ ಇಲ್ಲಿ ಜಾಗ ತಗೊಂಡು ಇಲ್ಲಿ ದೇವಸ್ಥಾನ ಹೊಸ ನಿರ್ಮಿಸಿದ್ದು. ಆಮೇಲೆ ಒಬ್ರಿಗೆ ಏನು ಅನ್ಕೊಂಡು ಏನೋ ಒಂದು ಎಲ್ಲ ಹೋಗೈತಿ, ನಮ್ಮೂರಾಗೂ ಒಂದು ದೇವಸ್ಥಾನ ಮಾಡಬೇಕು ಅಂತಂದು ಮೂರ್ತಿ ಕಟ್ಬೇಕಂತ ಸಣ್ಣದಾಗ ಕಟ್ಬೇಕಂತ ಅನ್ಕೊಂಡ್ರು. ಅದು ಸಣ್ಣದಾಗ ಕಟ್ಬೇಕಂದು ಫಸ್ಟ್ ಒಂದು ಪಾದದ ಬರ್ಬೇಕಲ್ಲ, ಪಾದ ಪ್ರಕಾರ ಪಾದ ದೊಡ್ಡದಾದಂಗೆ ಕಾಲು ದೊಡ್ಡದು, ಅದ್ರ ಪ್ರಕಾರ ತೊಡೆ ದೊಡ್ಡದು, ಇಲ್ಲಿ ಬಂದು ಅದು ಹಂಗಾಗಿ ಹೈಟು 73 ಅಡಿ 1 ಇಂಚ್ ಐತಿ. 73 ಅಡಿ 1 ಇಂಚ್. ಇದ್ರ ಉತ್ಸವ ಯಾವಾಗ ನಡೆಯುತ್ತೆ? ಉತ್ಸವ ಈಗ 3 ತಿಂಗಳು ಆಯ್ತು. 3 ತಿಂಗಳು ಅಂದರೆ ಇಂಥ ತಿಂಗಳಿಗೆ ಅಂತ ಏನಾರು ಐತ್ರಾ? ಐತಿ. ಯಾವಾಗ ಅಂತ ಹೇಳ್ತೀರಾ ಸರ್? 16/1/2024. 16/1/21ನೇ ತಾರೀಕಿಗೆ ಇದು ಉತ್ಸವ ವರ್ಷ ನಡೆಯುತ್ತೆ. ವರ್ಷ ಕಾರ್ತಿಕ ಮಾಸದ ನಡೀತತ್ರ ಹೆಂಗೆ? ಕಾರ್ತಿಕ ಯಾವ ಡೇಟಿ ನಡೀತಿರಂತ ಇದಾ? ಅಲ್ಲ ನೀವು ಪ್ರತಿ ವರ್ಷ ಯಾವ ತಿಂಗಳಿಗೆ ಮಾಡ್ತೀರಾ? ಉಚ್ಚಯ ರಾಮನವಮಿಗೆ. ಮತ್ತು ಓಪನಿಂಗ್ ಮಾಡಿದ್ದಲ್ಲ ಮೊನ್ನೆ ಇದು ಜನವರಿ ಇದರ ಓಪನಿಂಗ್ ಮಾಡಿದ್ದು.
ಅಯೋಧ್ಯೆ ಓಪನಿಂಗ್ ಆಗ್ತದೆ ಅವತ್ತು ಚೆನ್ನಾಗಿದೆ, ಮೂರ್ತಿ ಚೆನ್ನಾಗಿದೆ ಅಂತ ಅವತ್ತು ಓಪನ್ ಮೂರ್ತಿ ಎಲ್ಲ ಹೇಳಿಕೆ ಎಲ್ಲ ಕೊಡೋದು ಪತ್ರಿ ಎಲ್ಲ ಎಲ್ಲ ಕೊಡುತ್ತೆ. ದೇವ್ರು ಹೇಳಿಕೆ ಎಲ್ಲ ಕೊಡುತ್ತೆ. ಹಾಂ, ನೀವೇನು ಅನ್ಕೊಂತೀರೋ ಅದ್ರ ಪ್ರಕಾರನೇ ಅದಾಗುತ್ತಲ್ಲ ಅಂತಾನು ಹೇಳ್ತೈತಿ, ಅದ್ರ ಪ್ರಕಾರ ನಡೆಯೋದು. ಅಂದ್ರೆ ಯಾರು ಕ್ವಶನ್ ಯಾರು ನೀವು ಮಾಡ್ತಾರೋ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಅವರ ಮಾಡ್ಕೋಬೋದು. ಅದೆಲ್ಲ ಬಲ್ಪೂಜ ಅವೆಲ್ಲ ಬರ್ತಾವಲ್ಲ ಆ ಥರ ಏನು ಕ್ವಶನ್ ಅವ್ರು ಕುಂತ್ಕೊಂಡು ಅವ್ರ ಮನಸ್ಸಲ್ಲಿ ಏನು ಮಾಡ್ಕೊಂಡು ಅವ್ರು ನನಗೆ ಇದು ಹಾಕತ್ತಂದ್ರೆ ಇಂಥವು ಕೊಡಪ್ಪ ಅಂದ್ರೆ ಅಂತ ಕೊಟ್ಟಿರ್ತಾನೆ. ಅವ್ರವ್ರ ಮನಸ್ಸಿಗೆ ಅದು ಪ್ರತಿದಿನ ಇರ್ತದ ಪತ್ರಿ ಪೂಜೆ ಪ್ರತಿ ದಿವಸ ಇರ್ತದೆ. ಈಗ ಸದ್ಯಕ್ಕೆ ಮಳೆ ಇಲ್ಲಲ್ಲ, ಈಗ ವಾರದ 3 ಸಲ ಮಾಡ್ತಾರೆ. ಯಾವ ದಿನದಾಗ ಮಾಡ್ತೀವಿ? ವಾರದ 3 ದಿನ, ಶನಿವಾರ, ಗುರುವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ. ವಿಶೇಷ ಏನಾದ್ರು ಪೂಜೆ ಮಾಡ್ಬೇಕಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಏನೋ ನಂಬರ್ ಏನೋ ಸಿಗುತ್ತೆ? ನಂಬರ್ ಹೇಳ್ಬಿಟ್ಟು 99644415. ನೀವು ಯಾರಾದರೂ ಪೂಜೆ ಮಾಡ್ಸಂಗಿದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಪೂಜಾರು ಬಂದು ಬೇಕಾದ್ರೆ ಪೂಜೆ ಮಾಡಿಕೊಡ್ತಾರೆ. ಅವ್ರಿದ್ರು ಕೂಡ ಮಾಡ್ತಾರೆ, ಇಲ್ಲಾಂದ್ರೆ ಕೂಡ ಫೋನ್ ಮಾಡಿ ಕರ್ಸ್ಕೋಬೋದು. ಹೇಳ್ರಿ ನಿಮ್ಮ ಹೆಸರು? ಹನುಮಂತಪ್ಪ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ರು? ನಾವು ನಮ್ಮ ಅಜ್ಜರ ಕಾಲದ ಹೊತ್ತನೇ ಮಾಡ್ತೇವೆ. ಅಂದರೆ ಪೂಜಾರ ಮನೆ ಅಂತಾನೆ ಅಂತಾರಲ್ಲ ಆ ಥರನಾ? ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು, ಹಿರೇಮೆಳಗಿರಿ ಪೋಸ್ಟು, ಹರೇಬಸವಪುರ. ಇಲ್ಲ, ಅದನ್ನೆಲ್ಲ ಹೇಳ್ಕೊಂತಾನೆ ಬಂದಿರ್ತೀವಿ.